ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಕೊಟ್ಟಿದ್ದಂಥ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಈ ಬೆನ್ನಲ್ಲೇ ಬಂದಿರುವಂಥ ಪರಿಷತ್ ಎಲೆಕ್ಷನ್ ಹೊತ್ತಿಗೆ ಗೊಂದಲಕ್ಕೀಡಾಗಿದೆ. 3 ಕ್ಷೇತ್ರದಲ್ಲಿ ಬಂಡಾಯದ ಬಾವುಟ ಹಾರಿದೆ. ತನ್ನ ಪಾಲಾದ 2 ಕ್ಷೇತ್ರದಲ್ಲಿ ದಳಕ್ಕೆ ದಂಗಲೆದುರಿಸೋ ಸವಾಲು ಎದುರಾಗಿದೆ. ಇನ್ನೊಂದರಲ್ಲಿ ಕಮಲಕ್ಕೆ ಗಂಡಾಂತರ ಎದುರಾಗಿದೆ. ಪರಿಷತ್ನ ಒಟ್ಟು 6 ಸ್ಥಾನಗಳಿಗೆ ಎಲೆಕ್ಷನ್ ಘೋಷಣೆಯಾಗಿರೋದು. 3 ಶಿಕ್ಷಕರ ಕ್ಷೇತ್ರ ಮತ್ತು 3 ಪದವೀಧರ ಕ್ಷೇತ್ರಗಳಿಗೆ ಎಲೆಕ್ಷನ್ ಅನೌನ್ಸ್ ಆಗಿದೆ. ಬೆಂಗಳೂರು, ಈಶಾನ್ಯ ಮತ್ತು ನೈಋತ್ಯ ಈ ರೀತಿ 3 ಪದವೀಧರ ಕ್ಷೇತ್ರ, ಆಗ್ನೇಯ, ನೈಋತ್ಯ ಮತ್ತು ದಕ್ಷಿಣ 3 ಶಿಕ್ಷಕರ ಕ್ಷೇತ್ರ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರ ಮೈತ್ರಿಯ ಕಾರಣಕ್ಕಾಗಿ ಜಾತ್ಯತೀತ ಜನತಾದಳದ ಪಾಲಾಗಿದೆ. ಬಿಜೆಪಿಗೆ 3 ಪದವೀಧರ ಕ್ಷೇತ್ರ ಮತ್ತೊಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರ ಬಿಜೆಪಿ ಕಂಟೆಸ್ಟ್ ಮಾಡ್ತಾ ಇದೆ. ನಾಮಪತ್ರ ಸಲ್ಲಿಕೆಗೆ ಮೇ 16 ಕೊನೆಯ ದಿನ. ಜೂನ್ 3ನೇ ತಾರೀಕು ಮತದಾನ ಆಗುತ್ತೆ. ಜೂನ್ 6ನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ. ಲೋಕಸಭಾ ಎಲೆಕ್ಷನ್ ಬಳಿಕ ಪರಿಷತ್ ಫೈಟ್ ಶುರುವಾಗಿದೆ. ಖಾಲಿಯಾಗಿರುವ 6 ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದೆ. ಲೋಕಸಭೆಯಲ್ಲಿ ಒಂದಾಗಿ ಹೆಜ್ಜೆ ಹಾಕಿದ್ದ ಬಿಜೆಪಿ ಜೆಡಿಎಸ್ನಲ್ಲಿ ಪರಿಷತ್ ಆಂತರಿಕ ಕಲಹ ಸೃಷ್ಟಿಸಿದೆ. 3 ಕ್ಷೇತ್ರಗಳಲ್ಲಿ ಬಂಡಾಯದ ಕಹಳೆ ಮೊಳಗಿದೆ. ಮೈತ್ರಿ ಅಭ್ಯರ್ಥಿ ವಿರುದ್ಧವಷ್ಟೇ ಅಲ್ಲದೆ ತಮ್ಮ ಪಕ್ಷದ ವಿರುದ್ಧವೂ ಅಸಮಾಧಾನ ಭುಗಿಲೆದ್ದಿದೆ. ಮುಖ್ಯವಾಗಿ ನೈಋತ್ಯ ಕ್ಷೇತ್ರಗಳಲ್ಲಿ ರೆಬಲ್ ಕಾಟ ಶುರುವಾಗಿದೆ. ಬಿಜೆಪಿಯಲ್ಲಿ ಮೊದಲಿನಿಂದ ಪಾಲನೆ ಆಗ್ತಾ ಇದ್ದ ಕರಾವಳಿ ಮತ್ತು ಮಲೆನಾಡು ಸಂಪ್ರದಾಯ ಮುರಿದು ಬಿದ್ದಿದೆ. 1 ಪದವೀಧರ ಮತ್ತು ಶಿಕ್ಷಕರ 2 ಕ್ಷೇತ್ರಗಳು ಮಲೆನಾಡ ಭಾಗದ ಪಾಲಾಗಿದೆ. ಶಿಕ್ಷಕರ ಕ್ಷೇತ್ರ ದಳದ ಪಾಲಾಗಿದ್ದು ಚಿಕ್ಕಮಗಳೂರು ನಾಯಕನಿಗೆ ಟಿಕೆಟ್ ದಕ್ಕಿದೆ. ಪದವೀಧರ ಕ್ಷೇತ್ರ ಬಿಜೆಪಿ ಶಿವಮೊಗ್ಗದ ವೈದ್ಯರಿಗೆ ನೀಡಿದೆ. ಇದೇ ಈಗ ಬಂಡಾಟಕ್ಕೆ ಕಾರಣ ಒದಗಿಸಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಬೋಜೇಗೌಡರಿಗೆ ಬಂಡಾಯ ಬಿಸಿ. ಅಂದಹಾಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಜೆಡಿಎಸ್ನ ಎಸ್ಎಲ್ ಬೋಜೇಗೌಡರನ್ನ ಕಣಕ್ಕಿಳಿಸಿದೆ. ದಳ ಬಿಜೆಪಿ ನಾಯಕರ ಬೆಂಬಲದೊಂದಿಗೆ ಸೋಮವಾರ ನಾಮಪತ್ರ ಸಲ್ಲಿಕೆಯೂ ಮಾಡಿದ್ದಾರೆ. ಈಗ ಇದೇ ಕ್ಷೇತ್ರದಲ್ಲಿ ಎಬಿವಿಪಿ ಹಿನ್ನೆಲೆಯಿಂದ ಬಂದ ಹರೀಶ್ ಆಚಾರ್ಯ ಬಿಜೆಪಿ ನಡೆಯಿಂದ ಬಂಡಾಯ ಸಾರಿದ್ದು ಸ್ಪರ್ಧೆಯ ಘೋಷಣೆ ಮಾಡಿದ್ದಾರೆ. ದೇಶದ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ಕರಾವಳಿ ಭಾಗದ ಶಿಕ್ಷಕರ ಸ್ವಾಭಿಮಾನದ ಪ್ರತಿನಿಧಿಯಾಗಿ ಅವರ ಬೆಂಬಲದೊಂದಿಗೆ ಶಿಕ್ಷಕರ ಬೆಂಬಲದೊಂದಿಗೆ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ನೈಋತ್ಯ ಪದವೀಧರ ಕ್ಷೇತ್ರಕ್ಕಾಗಿ ಸಿಡಿದೆದ್ದ ರಘುಪತಿ ಭಟ್. ನೈಋತ್ಯ ಶಿಕ್ಷಕರ ಕ್ಷೇತ್ರವಷ್ಟೇ ಅಲ್ಲ, ನೈಋತ್ಯ ಪದವೀಧರ ಕ್ಷೇತ್ರಕ್ಕೂ ಬಂಡಾಯದ ಬಿಸಿ ತಟ್ಟಿದೆ. ಶಿವಮೊಗ್ಗ ಡಾಕ್ಟರ್ ಧನಂಜಯ ಸರ್ಜಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಹೀಗಾಗಿ ವಿಧಾನಸಭೆ ವೇಳೆ ಬಿಜೆಪಿ ಆರ್ಎಸ್ಎಸ್ ನಾಯಕರು ನೈಋತ್ಯ ಪದವೀಧರ ಟಿಕೆಟ್ ಭರವಸೆ ನೀಡಿ ಕೈತಪ್ಪಿಸಿದ್ದಾರೆ ಅಂತ ರಘುಪತಿ ಭಟ್ ಬಂಡಾಯ ಸಾರಿದ್ದಾರೆ. ಕರಂಬಳ್ಳಿ ನಿವಾಸದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಎಂಬ ಹೆಸರಿನಡಿ ಚುನಾವಣಾ ಕಚೇರಿ ಸಹ ಉದ್ಘಾಟಿಸಿದ್ದಾರೆ. ನಾಳೆ ಮೈಸೂರಿನಲ್ಲಿ ನಾನು ಪದವೀಧರ ಕ್ಷೇತ್ರದ ಒಂದು ನಾಮಿನೇಷನನ್ನು ನಾಳೆ 1:30 ಗಂಟೆಗೆ ನಾಳೆ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಿನೇಷನನ್ನು ಹಾಕುವನಿದ್ದೇನೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕಾಗಿ ದಳದಲ್ಲೇ ದಂಗೆ, ಗೊಂದಲ ಸೃಷ್ಟಿಸಿದ ಬಿಜೆಪಿ ಮತ್ತು ಅಭ್ಯರ್ಥಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದಲ್ಲ 2 ಗೊಂದಲವಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೆಡಿಎಸ್ ಈಗಾಗಲೇ ವಿವೇಕಾನಂದನಿಗೆ ಬಿ ಫಾರ್ಮ್ ಕೊಟ್ಟಿದೆ. ಆದ್ರೆ ಈ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಈ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಗೌಡರ ನಿಷ್ಠ ಶ್ರೀಕಂಠೇಗೌಡ ಪಕ್ಷೇತರರಾಗಿ ಸ್ಪರ್ಧಿಸಿ ಸೆಡ್ಡು ಹೊಡಿತಾರಾ ಅನ್ನೋ ಕುತೂಹಲ ಮೂಡಿದೆ. ಆದ್ರೆ ಜಿಟಿ ದೇವೇಗೌಡರು ಮಾತ್ರ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರವನ್ನು
ಜನತಾದಳಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಾಳೆ 12 ಗಂಟೆಗೆ ಸರಿಯಾಗಿ ನಾಮಿನೇಷನ್ನ ಸಲ್ಲಿಸ್ತಾ ಇದ್ದಾರೆ. ಈ ಗೊಂದಲ ಅಷ್ಟಕ್ಕೆ ಮುಗಿದಿಲ್ಲ. ಇತ್ತ ದಳಕ್ಕೆ ಮಾಹಿತಿ ನೀಡದೆ ಚರ್ಚಿಸದೆ ಬಿಜೆಪಿಯಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಿಸಿದೆ. ಈಗ ಅಭ್ಯರ್ಥಿ ನಿಂಗರಾಜೇಗೌಡ ಕಣದಿಂದ ಹಿಂದೆ ಸರಿಯಲ್ಲ, ಟಿಕೆಟ್ ಬದಲಾವಣೆ ಅಸಾಧ್ಯ ಅಂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ. ಇದುವರೆಗೂ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಒಂದ್ಸಲ ಪಾರ್ಲಿಮೆಂಟರಿ ಬೋರ್ಡ್ ಇಂದ ಅಧಿಕೃತವಾಗಿ ಒಬ್ಬರ ಹೆಸರನ್ನ ಘೋಷಣೆ ಮಾಡಿದ ಮೇಲೆ ವಾಪಸ್ ತಗೊಂಡಿರುವಂತ ಪ್ರಶ್ನೆ ಇಲ್ಲ. ಹಾಗಾಗಿ ನನ್ ಕೂಡ ಬದಲಾಗುತ್ತೆ ಅನ್ನೋ ವಿಶ್ವಾಸ ಇಲ್ಲ. ಪ್ರಜ್ವಲ್ ಕೇಸ್ನಲ್ಲಿ ಮುಳುಗಿರುವ ಜೆಡಿಎಸ್ ಜೊತೆ ಬಿಜೆಪಿ ಸಹ ಈ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ. ಚರ್ಚೆ ನಡೆಸದೆ ಅಭ್ಯರ್ಥಿ ಘೋಷಣೆ ಮಾಡಿದೆ. ಇದು ಗೊಂದಲಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಮೈತ್ರಿಗೆ ದೊಡ್ಡ ಪೆಟ್ಟು ಬೀಳೋದಂತೂ ಸತ್ಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.